ಇನ್ನು ಹೈಕೋರ್ಟ್ ತೀರ್ಪಿನಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಲೆಕ್ಕದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಚಟುವಟಿಕೆಗಳು ಗರಿಗೆದರುತ್ತಿವೆ. ಯಾಕಂದ್ರೆ ನಾವು ಬೆಳಗ್ಗೆ ಹೇಳ್ತಾ ಇದ್ವಿ, ಬೇರೆ ಬೇರೆ ಬೆಳವಣಿಗೆಗಳಾಗಬಹುದು ಅನ್ನುವಂಥ ಮಾತನ್ನು ನಾವು ಹೇಳಿದ್ವಿ. ಬದಲಾವಣೆಯ ಕೂಗು, ಸಿಎಂ ಬದಲಾವಣೆಯ ಕೂಗು ಜೋರಾದರೂ ಕೂಡ ಅಚ್ಚರಿ ಇಲ್ಲ. ಇದು ಸಿಎಂ ವಿರೋಧಿ ಬಣದ ಶಾಸಕರುಗಳು ದಯವಿಟ್ಟು ರಾಜೀನಾಮೆ ಕೊಡಿ ಅಂತ ಪ್ರಸ್ತಾಪ ಮಾಡಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಇದರಿಂದ ಪಕ್ಷದೊಳಗಡೆಗೆ ಮತ್ತಷ್ಟು ಗೊಂದಲ ಸೃಷ್ಟಿಯಾಗುತ್ತೆ. ಇನ್ನು ಈ ನಾಯಕತ್ವ ಬದಲಾಗಬೇಕು, ಮುಖ್ಯಮಂತ್ರಿ ಬದಲಾಗಬೇಕು ಅನ್ನುವಂಥ ಮಾತುಗಳಿದ್ವಲ್ಲ, ಅವ್ರನ್ನ ಮಾಡಿ ಇವ್ರನ್ನ ಮಾಡಿ ಇಷ್ಟೆಲ್ಲ ಬಿಗಿದ್ರೂ ಕೂಡ ಮಾತುಗಳು ಬರ್ತಾ ಇತ್ತು. ಇನ್ನು ಅಂಥ ಕೂಗು ಜಾಸ್ತಿ ಆಗಬಹುದು. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾವು ತೋರಿಸ್ತಾ ಇದ್ದೀವಿ ಏನು ಅಂದರೆ ಈ ಬೆಳವಣಿಗೆಯಿಂದ ಈಗೆಲ್ಲವೂ ಕೂಡ ಏನು ಅಂದರೆ ಭಾಳ ಹಿಂಡು ದಂಡು ಮುಖ್ಯಮಂತ್ರಿಗಳ ಮನೆಗೆ ಹೋಗ್ತಾ ಇದೆ, ಮಾತಾಡ್ತಾ ಇದೆ, ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನೋ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಅದೆಲ್ಲ ಸರಿ, ಇವೆಲ್ಲ ರಾಜಕಾರಣದಲ್ಲಿ ಎಷ್ಟರ ಮಟ್ಟಿಗೆ ಸರಿ ಅಂತ ಆಗಲೇ ನಾನು ಪ್ರಮೋದ್ ಮಾತಾಡುವಂಥ ಸಂದರ್ಭದಲ್ಲಿ ನಾನೊಂದು ಸಂಗತಿನ ಉಲ್ಲೇಖ ಮಾಡಿದೆ. ಏನು ಅಂದರೆ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವ್ರನ್ನ ಕೆಳಗಡೆ ಇಳಿಸ್ತಾರೆ ಅನ್ನುವಂಥ ಸಂಗತಿ ಬಂದಂಥ ಸಂದರ್ಭದಲ್ಲಿ 224 ಕ್ಷೇತ್ರಗಳಿಗೆ 128 ಕ್ಷೇತ್ರಗಳಲ್ಲಿ ಗೆದ್ದಂಥ ವೀರೇಂದ್ರ ಪಾಟೀಲ್ ಅಷ್ಟೊಂದು ಬಹುಮತ ಇದ್ರೂ ಕೂಡ ಏನಾಯ್ತು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನೀವು ಹಾಗೆ ಸಂಪರ್ಕದಲ್ಲಿ ಪ್ರಾಸಿಕ್ಯೂಷನ್ ಅನುಮತಿ ಆದೇಶ ಎತ್ತಿ ಹಿಡಿದ ಹಿನ್ನೆಲೆಯಲ್ಲಿ ಏನೇನಾಗ್ತಾ ಇದೆ, ಕಾಂಗ್ರೆಸ್ನಲ್ಲಿ ರಾಜಕೀಯ ಬೆಳವಣಿಗೆ ಗರಿಗೆದರಿದೆ. ಈಗ ಏನೇ ಬೆಂಬಲ ಅಂತಂದ್ರೂ ಕೂಡ ಮುಂದೆ ಏನಾಗುತ್ತೆ, ಹೈಕಮಾಂಡ್ ನಾಯಕರು ದೌಡಾಯಿಸ್ತಾ ಇದ್ದಾರೆ ರಾಜ್ಯಕ್ಕೆ. ದಿಲ್ಲಿಯಿಂದ ನಾಯಕರುಗಳು ಬರ್ತಾ ಇದ್ದಾರೆ ರಾಜ್ಯಕ್ಕೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಮಿಸ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ನಾಯಕ ರಣದೀಪ್ ಸಿಂಗ್ ಸುರ್ಜೇವಾಲಾ. ಇನ್ನು ತುರ್ತು ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ಸಿದ್ದರಾಮಯ್ಯ ಕರೆದಿದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ನಾಳೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಿಎಲ್ಪಿ ಸಭೆ ನಡೆಯುತ್ತೆ. ತೀವ್ರ ಕುತೂಹಲ ಮೂಡಿಸಿರುವಂತ ಸಿದ್ದರಾಮಯ್ಯನವರ ನಡೆ ಏನಾಗಬಹುದು? ಏನಾದರೂ ಒಂದು ತೀರ್ಮಾನಕ್ಕೆ ಬಂದು ಬಿಡ್ತಾರಾ? ಈ ಅತಿಯಾದಂಥ ಕಿರಿಕಿರಿಗಳನ್ನು ಸಹಿಸಿಕೊಳ್ಳುವಂಥ ವ್ಯಕ್ತಿ ಸಿದ್ದರಾಮಯ್ಯ ಅಲ್ಲ. ಯಾಕಂದರೆ ಸಿದ್ದರಾಮಯ್ಯ ನಡೆದು ಬಂದಂಥ ಹಾದಿ ನೋಡಿದಂಥ ಸಂದರ್ಭದಲ್ಲಿ ಇದು ಭಾಳ ಸ್ಪಷ್ಟ ಅನಿಸುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ನಡೆ ಏನಿರ್ಬೋದು? ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಇದ್ದಾರೆ. ಪ್ರಸನ್ನ, ನಾನು ಆಗಲೇ ಹೇಳ್ತಾ ಇದ್ದೆ, ಎಷ್ಟರ ಮಟ್ಟಿಗೆ 178 ಕ್ಷೇತ್ರಗಳಲ್ಲಿ ಗೆದ್ದು ಬೀಗಿದಂಥ ಆ ಸಂದರ್ಭದಲ್ಲಿ ಎಷ್ಟು ಜನ ವೀರೇಂದ್ರ ಪಾಟೀಲ್ರ ಜೊತೆಗಿದ್ರು. ನಾವಿದ್ದೀವಿ ಅಂತ ಹೇಳ್ತಿದ್ದಂಥ ಗುಂಪು ನಿಧಾನವಾಗಿ ಕರೆತು ಕೊನೆಗೆ ಉಳಿದಂಥವರು ಇದೇ ವೀರೇಂದ್ರ ಪಾಟೀಲ್ ಮತ್ತು ರಾಜಶೇಖರ ಮೂರ್ತಿ. ಈಗ ಏನೇ ಹಿಂಡು ದಂಡು ಬಂದು ನಾವು ನಿಮ್ಮ ಜೊತೆಗಿದ್ದೀವಿ ಅಂತಂದ್ರೂ ಕೂಡ ಇದ್ಯಾವುದೂ ಕೂಡ ರಾಜಕಾರಣದಲ್ಲಿ ಶಾಶ್ವತ ಅಲ್ಲ. ಒಳಗಿಂದೊಳಗೆ ಯಾವ್ಯಾವ ಬೆಳವಣಿಗೆಗಳು ನಡೀತಾ ಇವೆ ಪ್ರಸನ್ನ? ರಂಗನಾಥ್, ಬಹಿರಂಗ ರಾಜಕಾರಣ ಒಂಥರ ಇರುತ್ತೆ, ತೆರೆಮರೆಯ ರಾಜಕಾರಣ ಇನ್ನೊಂದು ಥರ ಇರುತ್ತೆ. ಸದ್ಯದ ಸ್ಥಿತಿಗತಿಗಳನ್ನ ಗಮನಿಸಿದ್ರೆ ಈ ಕ್ಷಣದ ತನಕ ಸಿದ್ದರಾಮಯ್ಯನವರು ಏಕಾಂಗಿ ಅಲ್ಲ. ಆದರೆ ಅದೇ ರೀತಿಯಲ್ಲಿ ಮುಂದುವರಿಯುತ್ತೆ ಅಂತ ಹೇಳುವಂತಹ ಪರಿಸ್ಥಿತಿ ಕೂಡ ಇಲ್ಲ. ಪ್ರತಿಯೊಂದು ಮೂಢ ವಿಚಾರ ಯಾವತ್ತು ಮುನ್ನೆಲೆಗೆ ಬಂತೋ ಆ ಎಲ್ಲ ಹಂತದಲ್ಲೂ ಕೂಡ ಸಚಿವರನ್ನ ಮತ್ತು ಶಾಸಕರನ್ನ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗುವಂಥ ಮತ್ತು ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಒಂದಷ್ಟು ಪ್ರಯತ್ನಗಳನ್ನ ನಿರಂತರವಾಗಿ ಸಿದ್ದರಾಮಯ್ಯನವರು ಮಾಡ್ಕೊಂಡೇ ಬಂದಿದ್ದಾರೆ. ಬೆಂಗಳೂರಿನಲ್ಲೇ ಇರಿ, ನನ್ನ ಬೆನ್ನಿಗಿರಿ, ಈ ಸಂದರ್ಭಗಳಲ್ಲಿ ನೀವು ಜೊತೆಗಿರಬೇಕು, ಈ ರೀತಿಯ ಕರೆಯನ್ನ ಕೊಟ್ಟು ಸಚಿವರನ್ನ ಜೊತೆಗೆ ಇಟ್ಕೊಂಡು ಹೋಗಿದ್ದಾರೆ. ಇದೀಗ ಶಾಸಕರನ್ನು ಕೂಡ ಮತ್ತೆ 2ನೇ ಸಲ ವಿಶ್ವಾಸಕ್ಕೆ ಪಡೆಯುವಂತಹ ಕೆಲಸಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಹೈಕಮಾಂಡ್ನ ನಾಯಕರು ಕೂಡ ಬೆಂಗಳೂರಿಗೆ ಇದೀಗ ಕೋರ್ಟ್ ತೀರ್ಪಿನ ಬಳಿಕ ದೌಡಾಯಿಸಿ ಬರ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇವತ್ತು ರಾತ್ರಿಯ ವೇಳೆಗೆ ಬಹುತೇಕ ಬೆಂಗಳೂರಿನ ತಲುಪಬಹುದು. ನಾಳೆ ಶಾಸಕಾಂಗ ಸಭೆಯನ್ನು ಕರೆಯಲಾಗಿದೆ. ನಾಳೆ ಶಾಸಕಾಂಗ ಸಭೆಯಲ್ಲಿ ಸ್ವತಃ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಹಾಜರಿರ್ತಾರೆ. ಒಂದು ಸಚಿವರು ಮತ್ತು ಶಾಸಕರು ಹಿಂದೆ ಸಿದ್ದರಾಮಯ್ಯನವರ ಕೋರ್ಟ್ ಕಟಕಟೆ ಹತ್ತಿದಂತಹ ಸಂದರ್ಭದಲ್ಲಿ, ವಿಚಾರಣೆ ಶುರುವಾದಂತಹ ಸಂದರ್ಭದಲ್ಲಿ ಒಂದು ಸಾಲಿಡಾರಿಟಿಯನ್ನು ವ್ಯಕ್ತಪಡಿಸಿದ್ರು. ನಾವು ನಿಮ್ಮ ಜೊತೆಗಿದ್ದೇವೆ, ನಿಮ್ಮ ನೈತಿಕ ಬೆಂಬಲಕ್ಕಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಅದೇ ಪರಿಸ್ಥಿತಿ ಮುಂದುವರಿಯುತ್ತಾ ಅನ್ನುವಂಥ ಒಂದಷ್ಟು ಸಹಜವಾದಂಥ ಅನುಮಾನಗಳು ಎದ್ದೇಳ್ತವೆ. ಮತ್ತು ಸಿದ್ದರಾಮಯ್ಯನವರು ಇದೀಗ ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ನಾಳೆ ನಡೆಯುವಂಥ ಶಾಸಕಾಂಗ ಸಭೆಯಲ್ಲಿ ಅವರು ನೇರವಾಗಿ ರಾಜ್ಯಪಾಲರ ನಡೆಯನ್ನು ವಿರೋಧಿಸೋಕ್ಕೆ ಸಾಧ್ಯವಿಲ್ಲ. ಆದರೆ ಕಾನೂನಾತ್ಮಕವಾಗಿ ನಾವು ಏನು ಹೋರಾಟ ಮಾಡ್ತೀವಿ ಅನ್ನುವಂಥದ್ದನ್ನು ಶಾಸಕರಿಗೆ ಮನವರಿಕೆ ಮಾಡಿಕೊಡ್ಬೋದು. ಏನೇ ಗೊಂದಲಗಳಾದರೂ ಕೂಡ ನಮ್ಮ ಜೊತೆಗಿರಬೇಕು ನೀವು ಅನ್ನುವಂಥ ಒಂದಷ್ಟು ಮನವಿಯನ್ನು ಸಿಎಂ ಸಿದ್ದರಾಮಯ್ಯನವರು ಮಾಡಿಕೊಡ್ಬೋದು. ಇಷ್ಟು ದಿನ ಜೊತೆಗಿದ್ದಂಥ ಸಚಿವರು ಶಾಸಕರಿಗೆ ಸಿದ್ದರಾಮಯ್ಯನವರು ಒಂದು ರೀತಿಯ ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ರೆ ಆಶ್ಚರ್ಯ ಇಲ್ಲ. ಆ ಮಟ್ಟಕ್ಕೆ ಹೋಗಿ ಸಿದ್ದರಾಮಯ್ಯನವರು ಶಾಸಕರ ಬೆಂಬಲವನ್ನು ಇಟ್ಕೊಳ್ಬೇಕಂತ ಒಂದಷ್ಟು ಅನಿವಾರ್ಯ ಪರಿಸ್ಥಿತಿ ಸದ್ಯಕ್ಕಂತೂ ನಿರ್ಮಾಣ ಆಗಿದೆ. ಇಲ್ಲದೆ ಹೋದರೆ ಪಕ್ಷದಲ್ಲಿ ಆಂತರಿಕವಾಗಿ ಒಂದಷ್ಟು ಬೇರೆ ಬೇರೆ ಒಡಕಿನ ಧ್ವನಿಗಳು ಮೇಲೇಳುವಂತಹ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ.
ಯಾವಾಗ ವಿಚಾರಣೆ ಶುರುವಾಯಿತೋ ಆವಾಗಲೇ ಒಂದಷ್ಟು ಹಿರಿಯ ನಾಯಕರು ನಮಗೆ ನಾಯಕತ್ವ ಬದಲಾವಣೆಯ ಬೇಕು ಅನ್ನುವಂಥ ಅರ್ಥದಲ್ಲಿ ಮಾತನಾಡ್ತಾ ಇದ್ರು. ನಾನು ಅರ್ಹತೆ ಇದೆ ಸಿಎಂ ಸ್ಥಾನಕ್ಕೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ರು. ಇದೀಗ ತೀರ್ಪು ಸಿದ್ದರಾಮಯ್ಯನವರ ವಿರುದ್ಧ ಬಂದಿರೋ ಕಾರಣಕ್ಕೋಸ್ಕರ ಅಂಥ ಧ್ವನಿಗಳು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಅದನ್ನು ಅಲ್ಲಿಂದ ಅಲ್ಲಿಗೆ ಮೊಟಕುಗೊಳ್ಳುವಂತಹ ಕಾರಣಕ್ಕೋಸ್ಕರ ಮತ್ತು ಅದನ್ನು ಬುಡದಲ್ಲಿ ಚ್ಯೂಟಿ ಹಾಕಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಇದೀಗ ಹೈಕಮಾಂಡ್ ಎಂಟ್ರಿ ಕೊಡ್ತಾ ಇದೆಯಾ ಅನ್ನುವಂಥ ಒಂದಷ್ಟು ಅನುಮಾನಗಳು ಸಹಜವಾಗಿ ಕಾಡ್ತಾ ಇದ್ದಾವೆ. ನಾಳೆ ನಡೆಯುವಂಥ ಶಾಸಕಾಂಗ ಸಭೆ ಇದೇ ಕಾರಣಕ್ಕೋಸ್ಕರ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಶಾಸಕರು ಒಗ್ಗಟ್ಟಿನ ಮಂತ್ರವನ್ನ ಪಡಿಸಿದ್ರೆ ಅನುಕೂಲ, ಇಲ್ಲದೆ ಹೋದ್ರೆ ಎಲ್ಲೋ ಒಂದ್ ಕಡೆ ಒಗ್ಗಟ್ಟಿನ ಧ್ವನಿಯ ಬದಲು ಒಡಕಿನ ಧ್ವನಿಗಳು ಜೋರಾಗ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಅದು ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರ ಕೂರ್ಚಿಗೆ ಕಂಟಕ ತಂದ್ರೂ ಕೂಡ ಆಶ್ಚರ್ಯ ಇಲ್ಲ. ಸದ್ಯಕ್ಕೆ ಇವತ್ತು ಗೃಹ ಸಚಿವ ಪರಮೇಶ್ವರ್ ಅವರು ಬೇರೆ ಕಡೆ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಬೇರೆ ಬೇರೆ ನಾಯಕರು ಕೂಡ ತಮ್ಮ ತಮ್ಮ ವ್ಯಾಪ್ತಿಯ ಒಳಗಡೆ ಏನೇನು ತಂತ್ರಗಾರಿಕೆ ಮಾಡಬೇಕು ಅದನ್ನ ಸಹಜವಾಗಿ ಮಾಡ್ತಾನೆ ಹೋಗ್ತಾರೆ. ಆ ರೀತಿ ಮಾಡಬಾರ್ದು ಅಂದ್ರೆ ಅದಕ್ಕೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲೇಬೇಕು. ಹೀಗಾಗಿ ಹೈಕಮಾಂಡ್ ಸಂದೇಶ ಕೂಡ ಏನಾಗುತ್ತೆ ಅನ್ನುವಂಥದ್ದು ನಾಳಿನ ಶಾಸಕಾಂಗ ಸಭೆಯಲ್ಲಿ ಅತ್ಯಂತ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಕೇವಲ ಸಿದ್ದರಾಮಯ್ಯನವರ ಜೊತೆಗೆ ನಿಲ್ಲಿ ಅನ್ನುವಂಥ ಮಾತನ್ನ ಶಾಸಕಾಂಗ ಸಭೆಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಪ್ರಸ್ತಾಪ ಮಾಡ್ತಾರಾ ಅಥವಾ ಬೇರೆ ಧಾಟಿಯ ಧ್ವನಿ ಏನಾದರೂ ಶುರುವಾಗುತ್ತಾ ಅನ್ನುವಂಥ ಕಾರಣಕ್ಕೋಸ್ಕರ ಇದೀಗ ನಾಳೆ ನಡೆಯುವಂತಹ ಶಾಸಕಾಂಗ ಸಭೆ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ರಂಗನಾಥ್, ಓಕೆ, ನೀವು ಹೇಳ್ತಿರೋದ ಸಂದರ್ಭದಲ್ಲಿ ಕೃಷ್ಣನ ಗೀತೆಯ ಸಾಲುಗಳನ್ನು ನೆನಪಾಗ್ತಾ ಇವೆ. ಯಾರು ಕೇಳಿದ್ರಂತೆ ಕೃಷ್ಣನಿಗೆ ಈ ಸಂದರ್ಭ ಈ ಸ್ಥಿತಿಗತಿಗಳನ್ನು ನೀವು ಹೆಂಗೆ ಬಣ್ಣಿಸ್ತೀರಿ ಅಂತ ಕೃಷ್ಣ ಒಂದೇ ಲೈನಲ್ಲಿ ಬರೆದಂತೆ ಈ ಸ್ಥಿತಿ ಶಾಶ್ವತ ಅಲ್ಲ ಅಂತ. ಅಂದರೆ ಈಗೇನು ಈ ಬೆಂಬಲಗಳು ಇವೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ, ಇದು ಖಂಡಿತವಾಗಲೂ ಇದು ಶಾಶ್ವತ ಅಲ್ಲ. ಯಾಕಂದರೆ ತುಂಬ ಸ್ಪಷ್ಟವಾಗಿ ಏನು ಅಂದರೆ ಒಂದು ಮಾತು ಬರುತ್ತೆ ಈ ವಚನಗಳಲ್ಲಿ, ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅಂತ. ಇದು ಹಂಗಲ್ಲ. ಇದು ಒಂದು ಲೆಕ್ಕದಲ್ಲಿ ಏನಂದರೆ ತೋರಿಸಿದ್ದು ಬಹಿರಂಗ ಬುದ್ಧಿ, ತೋರಿಸ್ತಾನೆ ಇರೋದು ಅಂತರಂಗದ ಬುದ್ಧಿ. ಇದು ರಾಜಕಾರಣಿಗಳ ನಿಯಮಗಳಿದು. ಇದೇ ಒಂದು ಲೆಕ್ಕದಲ್ಲಿ ರಾಜಕೀಯ ತಂತ್ರಗಾರಿಕೆಯ ಸಿದ್ಧಿ ಏನಾಗುತ್ತೆ. ಪ್ರಸನ್ನ ಭಾಳ ಸಂಗತಿಗಳನ್ನು ಹೇಳಿದ್ರು. ಥ್ಯಾಂಕ್ ಯು ವೆರಿ ಮಚ್ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗೆ. ಸೊ ಇದು ಪ್ರಸನ್ನ ಅವರು ಹೇಳ್ದಂಗೆ ಒಳಗಿಂದೊಳಗೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ಬೋದು.